ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತಂತೂ ಒಂದು ಸರ್ಪ್ರೈಸ್. ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನೇಲಿ ಸ್ಪೆಷಲಾಗಿ ಭಾನುವಾರದ ಸ್ಪೆಷಲ್ ಮೀನಿನ ಊಟ ಮಾಡಿದ್ವಿ. ಮೀನು ಊಟಕ್ಕೆ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಬನ್ನಿ, ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋ ನೋಡಿ. ನನಗೆ ವಾಚ್ ಅವರ್ಸ್ ಬೇಕಾಗಿದೆ. ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನನಗೆ ವಾಚ್ ಅವರ್ ಕೂಡ ಆಗುತ್ತೆ. ಪ್ಲೀಸ್ ನೀವು ಫ್ರೀ ಇದ್ದರೆ ಪೂರ್ತಿ ವಿಡಿಯೋನ ನೋಡಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ಮೀನು ಸಾಂಬಾರು ರೆಸಿಪಿ. ಅದರಲ್ಲೂ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಬೇಗ ಫಾಸ್ಟಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋ ಥರ ಮೀನು ಸಾಂಬಾರು ರೆಸಿಪಿ ಹೇಳ್ಕೊಡ್ತೀನಿ ನೋಡಿ. ಖಾರದ ಪುಡಿ, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಕಡಲೆ, ಟೊಮೊಟೊ ಇಷ್ಟನ್ನು ಒಂದು ಪ್ಲೇಟಿಗೆ ರೆಡಿ ಮಾಡಿಟ್ಕೊಳ್ಳಿ. ಅಂದರೆ ತುಂಬ ಬೇಗ ಆಗೋ ಥರ ಮೀನು ಸಾಂಬಾರು. ಎಣ್ಣೆ ಹಾಕ್ಬಿಟ್ಟು ನೀವೇನು ರುಬ್ಬಿಟ್ಕೊಂಡಿದ್ದೀರಾ ಅದನ್ನು ಎಣ್ಣೆ ಹಾಕ್ಬಿಟ್ಟು ಈ ಪಾತ್ರೆಗೆ ಹಾಕಿ. ಎಲ್ಲ ನೀವು ಒಂದೇ ಸಲ ರುಬ್ಕೊಂಡ್ರೆ ಒಂದೇ ಸಲ ರುಬ್ಬು ಹಾಕ್ಬೋದು. ನಾನು 2 ಸಲ ರುಬ್ಕೊಂಡಿದ್ದು, ಹಾಗಾಗಿ 2 ಸಲ ರುಬ್ಬು ಹಾಕ್ತಾಯಿದ್ದೀನಿ. ಎಲ್ಲನೂ ಈ ಪಾತ್ರೆ ಹಾಕ್ಕೊಂಡು ಎಣ್ಣೆ ಹಾಕ್ಬಿಟ್ಟು ರುಬ್ಬಾಡೋದಕ್ಕೆ ಅಷ್ಟು ಬೇಯೋದಕ್ಕೆ ಬಿಟ್ಬಿಡಿ. ನಿಮ್ಗೆ ಎಷ್ಟು ನೀರು ಅಳತೆ ಬೇಕು ಅಷ್ಟು ನೀರು ಅಳತೆ ಹಾಕ್ಕೊಂಡು ಬೇಯೋದಕ್ಕೆ ಬಿಟ್ಬಿಡಬೇಕು. ನಾನೇನು ಮಾಡ್ತೀನಿ ಅಂದರೆ, ಈ ಕಡೆ ರೈಸಿಗೆ ಇಡ್ತೀನಿ, ಈ ಕಡೆ ಮುದ್ದೆಗೆ ಇಡ್ತೀನಿ. ಅದು ಹಾಕ್ತಿದ್ದಂಗೆ ಸಾಂಬಾರು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ರೈಸ್ ಆಗೋಷ್ಟೊತ್ತಲ್ಲಿ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ಉಪ್ಪು ಹಾಕ್ಬಿಟ್ಟು ಚೆಂದಾಗಿ ಮಳ್ಳಕ್ಕೆ ಬಿಟ್ಬಿಡಿ. ಈ ಕಡೆ ರೈಸು ಮತ್ತು ಈ ಕಡೆ ಸಾಂಬಾರು ಇಟ್ಬಿಟ್ರೆ, ರೈಸು ಮತ್ತು ಮುದ್ದೆಗೆ ಇಟ್ಟಿರ್ತೀನಿ. ರೈಸ್ ಆಗೋಷ್ಟೊತ್ತಲ್ಲಿ ಸಾಂಬಾರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಆಮೇಲೆ ರೆಡಿ ಮಾಡಿ ರುಬ್ಬಿಟ್ಕೊಡ್ತೀನಿ. ಒಂದು ಕೂಗ್ತಿದ್ದಂಗೆ ಸಾಂಬಾರು ಸರ್ ಬೇಡವಾ, ಆ ಥರ ಫಾಸ್ಟಾಗಿ ಹೇಗೆ ಕೂಡ ಆಗುತ್ತೆ. ಇವಾಗ ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಮೀನು ತಂದುಬಿಟ್ರು ಅಥವಾ ಸಂಡೇ ಬೆಳಗ್ಗೆನೇ ಮಾಡಬೇಕು ಅನ್ನೋ ಥರ ಇದ್ದರೆ ಮೀನು ಸಾಂಬಾರು ತುಂಬ ಬೇಗ ಆಗುತ್ತೆ ಕೂಡ ಮೀನು ಸಾಂಬಾರು ರೆಸಿಪಿ. ಹಾಗಾಗಿ ಇದನ್ನೇ ನೀವು ಟ್ರೈ ಮಾಡ್ಬೋದು. ನಮ್ಮ ಮನೇಲಿ ಆಫ್ ಮಾಡಿದ್ರೆ ಬಿಡೋದು ಅಷ್ಟೇ. ತುಂಬ ಬೇಗ ಮಾಡ್ಬೋದು. ಎಲ್ಲಕ್ಕಿಂತ ಈಸಿ ನಾನ್ ವೆಜ್ಜಲ್ಲಿ ಅಂದರೆ ಮೀನು ಸಾಂಬಾರು. ಚಿಕನ್ ಬಿರಿಯಾನಿ ಮಾಡೋದು ತುಂಬ ಈಸಿ. ಚಿಕನ್ ಐಟಮ್ಸ್ ಅದೆರಡು ತುಂಬ ಈಸಿ ಇರುತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು, ಎಷ್ಟು ನಾವು ತೊಳೆದಿದ್ವಿ ಅಷ್ಟು ಮೀನನ್ನು ಹಾಕ್ಕೊಂಡು ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಟು 5 ನಿಮಿಷ ನೀವು ಚೆಂದಾಗಿ ಮಳ್ಸಿದ್ರೆ ಆಯಿತು, ಮೀನು ಸಾಂಬಾರು ರೆಡಿಯಾಗೋಗುತ್ತೆ. 5-10 ನಿಮಿಷ ಇದು ಮಾಡಿದ್ರೆ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನಿಮಗೆ ಫ್ರೈ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಫ್ರೈ ಕೂಡ ಮಾಡಿದ್ದೆ. ಫ್ರೈ ಹೆಂಗೆ ಅಂದರೆ, ಇದೇ ಮೀನು ಸಾಂಬಾರಲ್ಲಿ ಮೀನು ತೆಗೆದ್ಬಿಟ್ಟು ಫ್ರೈ ಮಾಡ್ಬೋದು, ಮತ್ತು ಇಲ್ಲ ಸಪ್ರೇಟಾಗಿ ನಾವು ಫ್ರೈ ಕೂಡ ಮಾಡ್ಬೋದು. ನಿಮಗೆ ಆ ರೆಸಿಪಿ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಶೇರ್ ಮಾಡ್ಕೊಡ್ತೀನಿ ನೋಡಿ. ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ರೆ, ಏನೇ ಅಡುಗೆ ಮಾಡಿದ್ರು ಫಸ್ಟು ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ರೆ ನಮಗೊಂದು ಸಮಾಧಾನ ಕೂಡ ಆಗುತ್ತೆ ಅಲ್ವಾ. ಹಾಗಾಗಿ ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು, ನನ್ನ ಜೊತೆ ಮಾತಾಡ್ತಾಯಿದ್ರು. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟಿದ್ದು ನಾವೇನಿಲ್ಲ, ಹೆಣ್ಮಕ್ಳು ಅವ್ರ ಕಡೆಯಿಂದ ನಿರೀಕ್ಷೆ ಮಾಡೋದು ತುಂಬ ಚೆನ್ನಾಗಿದೆ ಅಡುಗೆ, ತುಂಬ ಚೆನ್ನಾಗಿದೆ ಊಟ ಅಂತ ಅಂದರೆ ಅಷ್ಟೇ ಆಯಿತು. ನಮ್ಮ ಮನೆಯವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನಮಗೊಂದು ಇದಿರುತ್ತೆ. ಅವ್ರು ಊಟ ಮಾಡ್ತಾಯಿದ್ರು, ನಾವು ಊಟ ಕೂತ್ಕೊಬೇಕಾಗಿತ್ತು. ನಾನು ನನ್ನ ಮಗಳೂ ಇವ್ರದ್ದೆಲ್ಲ ಆಗಿಬಿಡಲಿ, ಆಮೇಲೆ ನಾವು ಊಟ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೇನು ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗನೆ ಮೀನು ಸಾಂಬಾರೇ ಮಾಡಿಬಿಟ್ಟೆ ನಾನು. ಯಾಕಂದರೆ ಮೀನು ಸಾಂಬಾರು ಮಾಡಿರೋದ್ರಿಂದ ನಮ್ಮದು ಉದ್ದೇಶ ಏನಂತಂದರೆ, ಬೆಳಗ್ಗೆ ಬೇಗ ಮೀನು ಸಾಂಬಾರು ಮಾಡಿಬಿಟ್ಟು ಸಂಜೆವರೆಗೂ ನನಗೇನು ಅಷ್ಟು ರಿಸ್ಕ್ ಇರೋದಿಲ್ಲ, ಬೇರೆ ಕೆಲಸಗಳನ್ನ ಮಾಡ್ಕೊಬೋದು. ಸಂಡೇ ಅಂದರೆ ಇದ್ದೇ ಇರುತ್ತಲ್ಲ, ಅದು ಇದು ತರೋದೇ ಆಗಲಿ ಅಥವಾ ಆಚೆ ಹೋಗೋದೇ ಆಗಲಿ, ಆ ಥರ ಏನಾದರೂ ಇದು ಮಾಡೋದೇ ಆಗಲಿ ಇದ್ದೇ ಇರುತ್ತಲ್ವ. ಹಂಗಾಗಿ ಈ ಥರ ಕೆಲಸಗಳನ್ನ ಮಾಡ್ಕೊಂಡಂಗೂ ಆಗುತ್ತೆ ಅಂತ ಅನ್ನೋ ಉದ್ದೇಶಕ್ಕೆ ಬೇಗನೆ ಅಡುಗೆ ಮಾಡಿಬಿಟ್ಟಿರ್ತೀನಿ. ಏನಾದರೂ ಒಂದು ಅಂದರೆ ಬೆಳಗ್ಗೆ ದೋಸೆ ಮತ್ತು ರಕ್ತ ಫ್ರೈ ಮಾಡಿದ್ವಿ, ಅದ್ರ ಜೊತೆಗೇ ಮೀನು ಸಾಂಬಾರು ಕೂಡ ಮಾಡಿಬಿಟ್ಟೆ ನಾನು. ಬೇಗ ಆಗುತ್ತೆ ನನಗೂ ಅಂತ ಅಂದ್ಬಿಟ್ಟು. ಯಾಕಂದರೆ ಸಂಡೇ ಅಂದರೆ ಸ್ಪೆಷಲಾಗಿ ಏನಾದರೂ ಇರಲೇಬೇಕು ಅಲ್ವಾ. ಎಲ್ಲರೂ
ಮನೇಲೂ ಅಷ್ಟೇ ಸಂಡೇ ಬಂತು ಅಂದರೆ ಸ್ಪೆಷಲಾಗಿ ನಾವು ತಿನ್ನಲೇಬೇಕು. ಹಾಗಾಗಿ ಈ ಪ್ಲೇಟಿಗೆ ಪಲ್ಯ ಎಲ್ಲ ಹಾಕೊಂಬಿಡೆ. ಹಾಂ ಯಾರು ಕಪ್ಪು ಹೊಡ್ಲಾಕಿದ್ದು ನೋಡೆ ಅವಳೇ ಯಾವಾಗ ಮೊನ್ನೆ ಹೋದ್ವಾರ. ನಾನು ಅಷ್ಟು ಆಸೆ ಪಟ್ಟೆ ಅದರಲ್ಲೇ ಕಾಫಿ ಕುಡಿತಿದ್ದೆ. ಈ ಕಡೆ ನನಗೆ ಅದೇನೋ ಆ ಥರದ್ದು 2 ಕಪ್ ಇದ್ರಕ್ಕೂ ಒಂದು ಮೆಂತ್ಯ ಕಲರ್ದು ಅವಾಗ ಒಂದಿತ್ತು, ನೆನಪಿದೆಯಾ ನಿನಗೆ? ಅದನ್ನ ಹಂಗೆ ಮಾಡಿ ಹೊಡೆದಾಕೋದು ಎಲ್ಲ ಮಾಡ್ಬಿಟ್ಟು ನಾನು ಅಂತೀರ ಎಲ್ಲ ನನ್ನ ಮೇಲೆ ತಗ್ತೀಯಾ? ನೀನ್ ತಾನೇ ಹೊಡೆದಾಕಿಲ್ಲ. ನಾನಲ್ಲ, ನೀನು ನೀನ ವೈರಿಕ್ಕಿದಲ್ಲಿ ನಾನೇ ವೈರಿಕ್ಕಿದಲ್ಲಿ ಅಲ್ಲ, ನಾನು ಯಾವ ವೈರಿಕೊಂಡಿದ್ದೆ ಇಲ್ಲವ. ಈಟ್ರು ವೈರು ಯಾರು ಕೂತಾತ ಕಿಟಕಿಲಿ ಕೂತ್ಕೊಂಡಿತ್ತು ವೈರು. ಮೂಳೆಗಳು ವೀಕ್ ಆಗ್ತಿರಂಗೆ ಪ್ರೋಟೀನ್ ತಿಂತಾನೆ ಇರ್ಬೇಕಂತೆ ಹಾಕ್ಸ್ಕೊಂಡ್ಮೇಲೆ. ಅವಾಗ ನಮ್ಗೆ ಏನೇ ಮಟನ್ ಚಿಕನ್ ತಿನ್ನಕ್ಕಾಗಲ್ಲ ಅಂತಾರೆ, ಏನು ತಿನ್ನಕ್ಕಾಗಲ್ಲ ಅಂತಾರೆ. ತಿಂದಿದೆ ಅಟ್ಲೀಸ್ಟ್ ಬಾಡಿಗೆ ಇದು ಶಕ್ತಿ ಬರೋದಕ್ಕೆ ಮೊಳಕೆ ಕಾಳು ತರಕಾರಿ ಎಲ್ಲಾನು ನಿಂದೆಲ್ಲ ಉದ್ರ ತಿಂದ್ರೆ ಏನ್ ಪ್ರಶ್ನೆ ಹಾಲ್ ಕ್ಲಿಪ್ ಹಾಕ್ಸಿದಾಗ ಅಲ್ಲ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ವೀಡಿಯೋಗಳು ನೋಡಿದ್ರಲ್ಲ, ಸಂಡೇ ಎಲ್ಲರೂ ಇದ್ದರೆ ಹಿಂಗೆ ಅಲ್ವಾ ಮಾತಾಡ್ತಾ ಕತೆ ಆಡ್ತಾ ಕೂತಿರ್ತೀವಿ. ನಮ್ಮನೇಲೂ ಅಷ್ಟೇ ಸಂಡೇ ನನ್ನ ತಂಗಿ ಕೂಡ ಬಂದಿದ್ಲು. ನನ್ನ ತಂಗಿ ಜೊತೆ ಮಾತಾಡ್ತಾ ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ, ಅದೆಷ್ಟು ಬೇಗ ಹೋಗ್ಬಿಡ್ತು. ಕಣ್ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಲ್ಲಿ ದಿನವೇ ಹೋಗ್ಬಿಡ್ತು. ಎಷ್ಟು ಬೇಗ ಹೋಗ್ಬಿಡುತ್ತೆ ಅಂತೀರಾ ಸಂಡೇ. ನಮಗಂತೂ ಬೆಳಗ್ಗಿಂದ ಸಂಜೆವರೆಗೂ ನಮ್ಮ ಮನೆಯವರು ಎಲ್ಲರೂ ಇದ್ರಲ್ಲ ಮನೆಯಲ್ಲಿ. ಮನೆ ತುಂಬ ಜನ ಇದ್ದಂಗಿತ್ತು, ಏನೋ ಒಂಥರ ಖುಷಿ ಕೂಡ ಇರ್ತಿತ್ತು. ಎಲ್ಲರೂ ಮನೇಲಿದ್ದರೆ ಹಂಗೆ ಅಲ್ವಾ, ಏನೋ ಒಂದು ಖುಷಿ ಆಗ್ತಾ ಇರುತ್ತೆ. ಅದರ ಕೆಲಸ ಮಾಡೋದೊಂದು ಕಷ್ಟ ಅಂತ ಅನಿಸುತ್ತೆ, ಅದು ಬಿಟ್ಟರೆ ಇನ್ನೇನಿಲ್ಲ, ತುಂಬ ಖುಷಿಯಾಗಿರ್ತೀವಿ. ಎಲ್ಲರೂ ಅದೊಂದು ಇದೊಂದು ಮಾತಾಡ್ತಾ, ಅವ್ರ ಅನಿಸಿಕೆ ಅವ್ರು ಹೇಳ್ತಾ, ಇನ್ನೊಬ್ರ ಅನಿಸಿಕೆ ಇನ್ನೊಬ್ರು ಹೇಳ್ತಾ, ಅದರಲ್ಲಿ ಮಕ್ಕಳು ಕೂಡ ಒಂದೊಂದು ಚೂರು ಏನಾದರೂ ಒಂದೊಂದು ತರಲೆ ಮಾಡ್ತಿರ್ತಾರೆ. ಹಾಗಾಗಿ ಅದೊಂಥರ ಚೆನ್ನಾಗಿರುತ್ತೆ. ನಾನು ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಮಾಮೂಲಿ ಹೇಗಿರ್ತೀನಿ ಹಾಗೇ ಇದ್ದೀವಿ. ಸಂಡೇ ಬಂತು ಅಂದರೆ ಸ್ವಲ್ಪ ಅಡುಗೆ ಕೆಲಸನೇ ಜಾಸ್ತಿ ಇರುತ್ತೆ. ನಮ್ಮ ಮನೇಲೂ ಅಷ್ಟೇ, ಸಂಡೇ ಬಂತು ಅಂದರೆ ಅಡುಗೆ ಕೆಲಸ ಇದ್ದೇ ಇರುತ್ತೆ. ನಾವು ಆಚೆ ಹೋದರೆ ಅಡುಗೆ ಏನು ಮಾಡೋಂಗಿರೋದಿಲ್ಲ. ಮನೇಲೇ ಇದ್ದರೆ ಸ್ವಲ್ಪ ಅದಿದು ಸ್ಪೆಷಲ್ ಐಟಮ್ಸ್ಗಳು ಅಡುಗೆ ಮಾಡ್ತಾನೆ ಇರ್ತೀವಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗೆ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ. ನೀವು ಕೂಡ ಮೀನು ಸಾಂಬಾರು ರೆಸಿಪಿ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗೂ ಕೂಡ ಮಾಡ್ಬೋದು. ಮೀನು ಸಾಂಬಾರು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.